ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಾವು ಸಂಡೂರ್ ಹತ್ತಿರದ ದೌಲಾಪುರ್ ಎಂಬ ಒಂದು ಗ್ರಾಮಕ್ಕೆ ವಿಸಿಟ್ ಮಾಡಿದ್ವಿ. ತೋಟಗಾರಿಕೆ ಇಲಾಖೆಯಿಂದ ಒಬ್ಬರು ರೈತರು ಜೇನು ಸಾಕಾಣಿಕೆ ಮಾಡಬೇಕು ಅಂತೇಳಿ ಸಬ್ಸಿಡಿದಲ್ಲಿ ಜೇನು ಪೆಟ್ಟಿಗೆನ ಪರ್ಚೇಸ್ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮ್ಮ ಲ್ಯಾಂಡ್? ಒಂದು 3.4 ಏನೇನು ಬೆಳೆ ಹಾಕಿದ್ರಿ ಸರ್? ನಾವಿಲ್ಲಿ ಗುಲಾಬಿ ಹಾಕಿದೀವಿ, ಸುಗಂಧರಾಜ್ ಹಾಕಿದೀವಿ, ಪಪ್ಪಾಯಿ ಇದೆ, ಬಾಳೆ ಇದೆ, ಎಲ್ಲಾ ತರದ ಒಂದ್ ತರದ ಬೆಳೆ ಬೆಳಿತಾ ಇದೆ. ಆ ದೃಷ್ಟಿಯಿಂದ ನಾವು ಜೇನು ಮಾಡ್ಲಿಕ್ಕೆ ಈ ಜೇನು ಸಾಕಾಣಿಕೆ ಮಾಡೋಕಂತ ನಿಮ್ಗೆ ಯಾಕೆ ಅನ್ಸುತ್ತೆ ಸರ್? ಇದ್ರ ಬಗ್ಗೆ ಇದರಿಂದ ನಮಗೆ ಪರಾಗಸ್ಪರ್ಶ ಆಗಿ ಹೂಗಳು ಜಾಸ್ತಿ ಬಿಡ್ತವೆ. ಆ ರೀತಿಯಿಂದ ನಮಗೆ ಇದ್ರ ಮೇಲೆ ಒಲವು ಜಾಸ್ತಿ ಒಲವು ಜಾಸ್ತಿ ಆಯ್ತು. ಅದರಿಂದ ಅವ್ರು ಏನ್ ಮಾಡ್ಯಾರ ಸರ್, ಇದು ಅನೇಕ ತರದ ಬೆಳೆಗಳನ್ನ ಬೆಳಿತಾ ಇದಾರೆ ಆಲ್ರೆಡಿ. ಈಗ ಅವ್ರ ಜೊತೆಗೆ ನಾವು ಜೇನು ಪೆಟ್ಟಿಗೆ ಇಡೋದ್ರಿಂದ ಪಾಲಿನೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಅದ್ರ ಜೊತೆಗೆ ನಿಮ್ಗೆ ಜೇನುತುಪ್ಪ ಸಿಗ್ತಾ ಹೋಗುತ್ತೆ ನಿಮ್ಗೆ ನ್ಯಾಚುರಲ್ ಆಗಿ ಮನೆಗೆ. ಆ ಒಂದು ಉದ್ದೇಶಕ್ಕೋಸ್ಕರ ಏನ್ ಮಾಡ್ಯಾರ, ತೋಟಗಾರಿಕೆ ಇಲಾಖೆ ಹೋಗಿ ಅರ್ಜಿ ಕೊಟ್ಟಿದ್ದಾರೆ. ನಾವು ಜೇನು ಸಾಕಾಣಿಕೆ ಮಾಡ್ತೀವಿ ಸರ್ ಅಂತಂದೇಳಿ. ಅವರು ತೋಟಗಾರಿಕೆ ಇಲಾಖೆಯಿಂದ ಆಫೀಸರ್ಸ್ ಜೊತೆ ಮಾತಾಡ್ಕೊಂಡು ಇವತ್ತು ನಮ್ಮ ಕಂಪ್ನಿ ಹತ್ರ ಏನ್ ಮಾಡಿದ್ದಾರೆ, 4 ಜೇನು ಪೆಟ್ಟಿಗೆಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಈಗೆಲ್ಲ ಸಂಪೂರ್ಣ ಮಾಹಿತಿಯನ್ನ ತಗೊಂಡಿದ್ದೀರಿ ಜೇನು ಸಾಕಾಣಿಕೆ ಬಗ್ಗೆ. ಯಾವ ರೀತಿ ಅನಿಸ್ತಿದೆ ಇದ್ರ ಬಗ್ಗೆ ನಿಮಗೆ? ನೋಡೋಣ, ಚೆನ್ನಾಗಿದೆ ಅನಿಸ್ತಾ ಇದೆ. ನೋಡೋಣ ಇದು ರಿಸಲ್ಟ್ ನೋಡಿ ಮತ್ತೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಂತ ಇದೀವಿ. ಈ ಸರ ನೀವೇನು ಕೊಟ್ಟಿದ್ದೀವಿ, ನಾವೇನು ಜೇನು ಪೆಟ್ಟಿಗೆ ಕೊಟ್ಟಿದ್ದೀವಲ್ಲ ಸರ್, ಇದರಲ್ಲಿ ಅನೇಕ ಥರ ವಿಧಗಳು ಬರ್ತಾ ಹೋಗ್ತಾವೆ. ಈಗ ನಾವು ಸಾಕಾಣಿಕೆ ಮಾಡಕ್ ಬರುವ ಯೋಗ್ಯದಲ್ಲಿರುವಂಥ ಜೇನು ಅಂದ್ರೆ ತುಡುವೆ ಜೇನು ಸರ್. ಇದು ಈ ಥರ ಏನು ಫಿಕ್ಸ್ ಲ್ಯಾಂಡ್ ಸರ್, ಇದು ನೈಟ್ ಟೈಮಲ್ಲಿ ಬರ್ಬೇಕ್ರಿ. ಈಗ ನೋಡ್ರಿ ಸಮಯ ಏಟಾಗಿದೆ ಸರ್. ಈಗ ಸಮಯ ಬಂದ್ಬಿಟ್ಟು 10 ಗಂಟೆ 10:14 ಆಗಿದೆ ಸರ್. ನೈಟ್ ಸಮಯದಲ್ಲಿ ಬಂದು ನಾವೇನು ಮಾಡ್ತೀವಿ, ಜೇನು ಪೆಟ್ಟಿಗೆನ ಫಿಟ್ ಮಾಡ್ತಾ ಇದ್ದೀವಿ. ನೀವು ಸರ್ ಏನಾದರೂ ಜೇನು ಸಾಕಾಣಿಕೆ ಮಾಡಬೇಕಿತ್ತಂದ್ರೆ ಡಿಸ್ಪ್ಲೇಲಿ ನಮ್ಮ ನಂಬರ್ ಹಾಕಿರ್ತೀವಿ, ನಮ್ಮ ಕಾಂಟ್ಯಾಕ್ಟ್ ಮಾಡಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಜೇನು ಸಾಕಾಣಿಕೆಯನ್ನು ಮಾಡಬೇಕು, ಪರಾಗಸ್ಪರ್ಶದಿಂದ ಯಾವ ರೀತಿ ಇಳುವರಿ ನೀವು ನಿಮ್ಮ ತೋಟದಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.